ಬಗ್ಗೆ ಒಂದು ಮಾತಾಡಬೇಕು. ಬಹಳ ಸರಳತೆ ವ್ಯಕ್ತಿತ್ವ ಅವ್ರದ್ದು. ಶಾಸಕರಾಗಿ ಯಾವತ್ತೂ ಇರಲಿಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರ್ತಾರೆ. ಅದು ಬಹಳ ಹೆಮ್ಮೆ ವಿಚಾರ. ಒಳ್ಳೇದಾಗ್ಲಿ ನಮ್ಮ ಮಂಜಣ್ಣ ಅವರಿಗೆ ಅಂತ ಹೇಳ್ತಾ, ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಶಾಸಕರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅಣ್ಣನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಖಿಲಣ್ಣ ಅವರು ಇರ್ತಾರೆ ಸರ್. ಈಗ ನಾವು ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನೂ 1 ಅವರ್ ಇರ್ತಾರೆ ನಮ್ಮ ಜೊತೆಲಿ. ದಯವಿಟ್ಟು ನಮ್ಮ ಎಲ್ಲ ಯುವ ಘಟಕದ ಯಂಗ್ ಜನರೇಷನ್ ಅವರು ಸ್ವಲ್ಪ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಸ್ಫೂರ್ತಿ ಇರಲಿ, ಪ್ರೇರಣೆ ಇರಲಿ, ಸಹಕಾರ ಇರಲಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಒಂದು ಫೋಟೋವನ್ನ ನೀಡ್ತಾ ಇದ್ದಾರೆ, ಭಾವಚಿತ್ರವನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ನಮ್ಮ ನಿಖಿಲಣ್ಣ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕು. ಈಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅಣ್ಣನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಎಲ್ಲ ಯುವ ಕಾರ್ಯಕರ್ತರಿಗೆ, ಯಂಗ್ ಜನರೇಷನ್ ಅವರಿಗೆ ದಯವಿಟ್ಟು ನಿಖಿಲ್ ಅಣ್ಣ ಅವರು ಇಂದಿನ ಯುವ ಜನತೆಗೆ ಒಂದು ದೊಡ್ಡ ಸ್ಫೂರ್ತಿ, ಪ್ರೇರಣೆ ಮತ್ತು ಆಶಾಕಿರಣ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಸಹಕರಿಸಿ ನನ್ನ ಎಲ್ಲ ಸ್ನೇಹಿತರಲ್ಲೂ. ದಯವಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಡಿ, ಸ್ವಲ್ಪ ಹೊತ್ತು ಬಿಟ್ಬಿಡಿ ದಯವಿಟ್ಟು. ದಯವಿಟ್ಟು ನೀವು ಕೆಳವರೆಗೂ ನಿಜವಾಗ್ಲೂ ಭಾಷಣ ಪ್ರಾರಂಭ ಮಾಡಲ್ಲ ನಾವು. ದಯವಿಟ್ಟು ಬಿಡಿ.